ಹೋಗೋದು ಒಬ್ರಲ್ಲ ಇಬ್ರು. ನಾನು ಸತ್ಯ ಹೋಗ್ತಾ ಇದ್ದೀನಿ. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ಸಿಗ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಚ್ಚರಿಯ ಡಬಲ್ ಎಲಿಮಿನೇಷನ್ ನಡೆದು ಹೋಗಿದೆ. ನಿಮಗೆ ಗೊತ್ತಿರಬಹುದು, ಮನೆಯ ಚಿನ್ನಕುರುಳಿ ಆದಂತಹ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಜೊತೆಗೆ ಧ್ರುವಂತು ಕೂಡ ಮನೆಯಿಂದ ಆಚೆ ಹೊರಟು ಹೋಗಿದ್ದಾರೆ. ಯಾರು ಕೂಡ ಗೆಸ್ ಅನ್ನ ಮಾಡಿರಲಿಲ್ಲ ಇವರು ಮನೆಯಿಂದ ಆಚೆ ಹೋಗ್ತಾರಂತ. ಬಟ್ ಎಲ್ಲರೂ ಕೂಡ ಅನ್ಕೊಂಡಿದ್ರು ಇವರಿಬ್ರು ಮನೇಲಿ ಉಳ್ಕೋತಾರೆ ಅಂತ ಹೇಳಿ. ಬಟ್ ಮನೆಯ ಬಾಗಿಲು ತೆರೆದೇ ಬಿಡುತ್ತೆ. ಸೊ ರಕ್ಷಿತಾ ಸಿಕ್ಕಾಪಟ್ಟೆ ಕಣ್ಣೀರನ್ನು ಹಾಕ್ತಾರೆ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯ ಎಂಬಂತೆ ಅಶ್ವಿನಿ ಅವರು ಕೂಡ ಸಿಕ್ಕಾಪಟ್ಟೆ ಅಳ್ತಾರೆ. ಅಲ್ಲಿರೋರಲ್ಲಿ ಹೋಲಿಸ್ಕೊಂಡ್ರೆ ಅಶ್ವಿನಿನೇ ಜಾಸ್ತಿ ಹೇಳುವಂಥದ್ದು. ಅದು ಕೂಡ ನಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ನಮ್ಮ ರಕ್ಷಿತನಿಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿರೋದು, ಅವಮಾನ ಮಾಡಿರೋದೆಲ್ಲ ಅಶ್ವಿನಿ. ಆದ್ರೂ ಕೂಡ ಆ ರಕ್ಷಿತಾ ಹೋಗ್ತಾರೆ ಅಂದಾಗ ಅವರ ಕಣ್ಣಲ್ಲಿ ದೊಡ್ಡದಾಗಿ ನೀರು ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಶತ್ರುನೇ ಆಗಿರ್ಲಿ ಯಾರೇ ಆಗಿರ್ಲಿ, ಪ್ರತಿದಿನ ನಮ್ಮ ಜೊತೆಗೆ ಏನೋ ಒಂದು ಜಗಳನೋ ಏನೋ ಇನ್ನೊಂದು ಮತ್ತೊಂದು ಮಾಡ್ತಿರ್ಬೇಕಾದ್ರೆ ಒಂದಿನ ಅದು ಇದ್ದಕ್ಕಿದ್ದಂಗೆ ನಿಂತು ಹೋದಾಗ ಎಲ್ರಿಗೂ ಬೇಜಾರಾಗುವಂತಹ ಸಂದರ್ಭನೇ. ಆದ್ರೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅವರೆಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಇದೇನೋ ಒಂದು ಡ್ರಾಮಾ ಮಾಡ್ತಿರ್ಬೋದು ಅಥವಾ ನಮಗೆ ಶಾಕ್ ಕೊಡಕ್ಕೆ ಹಿಂಗೆ ಮಾಡ್ತಿರ್ಬೋದು ಅಂತ ಹೇಳಿ. ಬಟ್ ಅದಾಗೋಲ್ಲ, ಡೋರ್ ಓಪನ್ ಆಗ್ಬಿಡುತ್ತೆ. ಧ್ರುವಂತವ್ರು ಮೊದಲೇ ಆಚೆ ಹೋಗ್ತಾರೆ. ನಂತರ ನಮ್ಮ ರಕ್ಷಿತಾ ಅವರು ನಾನು ಮತ್ತೆ ಬರೋಕ್ಕಾಗೋಲ್ಲ ಅಂತ ಹೇಳಿ ಕಣ್ಣೀರು ಹಾಕಿ ಹೋಗ್ಬಿಡ್ತಾರೆ. ಸೊ ಕೊನೆಯದಾಗಿ ಮಾಳುವಣ್ಣ ಆಗಿರ್ಬೋದು, ರಘು ಅವರಾಗಿರ್ಬೋದು, ನಮ್ಮ ಅಶ್ವಿನಿ ಆಗಿರ್ಬೋದು ಸಿಕ್ಕಾಪಟ್ಟೆ ಅಳ್ತಾರೆ. ಸೊ ಕೊನೆಯದಾಗಿ ಟಾಪ್ ಬಾಟಮ್ ಅಲ್ಲಿ ನಿಂತ್ಕೊಳ್ಳುವಂಥದ್ದು ರಜತ್, ಧ್ರುವಂತ್, ರಕ್ಷಿತಾ ಅವರು. ಸೊ ಕೊನೆಯದಾಗಿ ನಾನು ಸೇವ್ ಮಾಡ್ತಿರುವಂಥ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ರಜತ್ ಅವರ ಹೆಸರು ಸುದೀಪ್ ಅವರು ತಗೊಳ್ತಾರೆ. ಆಮೇಲೆ ಇಬ್ರು ಮನೆಯಿಂದ ಆಚೆ ಹೋಗಿ 20 ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಏನೋ ಡ್ರಾಮಾ ಮಾಡ್ತಿದ್ದಾರೆ ಅನ್ಕೊಂಡ್ರೆ ನಿಜವಾಗ್ಲೂ ಡೋರ್ ಓಪನ್ ಆಗಿ ಇಬ್ರು ಹೊರಗಡೆ ಬಂದೇ ಬಿಟ್ಟಿದ್ದಾರೆ. ಆದರೆ ಒಂದು ಕಡೆ ಹೇಳಲಾಗ್ತಿದೆ ರಕ್ಷಿತಾ ಅವರಿಗೆ ಏನೋ ಎಮರ್ಜೆನ್ಸಿ ಇದೆ, ಅದಕ್ಕೆ ಮನೆಗೆ ಆಚೆ ಬಂದ್ಬಿಟ್ಟಿದ್ದಾರೆ, ಧ್ರುವಂತ್ ಅವರು ಎಲಿಮಿನೇಟ್ ಆಗಬೇಕಿತ್ತು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರ್ಬೋದು, ತುಂಬಾ ಜನಕ್ಕೆ ಈ ವಿಚಾರ ಈಗಾಗಲೇ ಗೊತ್ತಿರುತ್ತೆ. ಮನೆಯಲ್ಲಿ ಈಗ ಸೀಕ್ರೆಟ್ ರೂಮ್ ಟಾಸ್ಕ್ ಮತ್ತೆ ಓಪನ್ ಆಗಿದೆ. ಈ ಹಿಂದಿನ ಸೀಸನ್ಗಳಂತೆ ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಯಾರು ಇಬ್ರು ಶತ್ರುತ್ವವನ್ನು ಇಟ್ಕೊಂಡಿರ್ತಾರೆ, ಒಬ್ರಿಗೊಬ್ರು ಮ್ಯಾಚ್ ಆಗೋಲ್ಲ, ಅವರಿಬ್ಬರನ್ನ ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಇಡುವಂತಹ ಒಂದು ಆಟವನ್ನು ಬಿಗ್ ಬಾಸ್ ಅವರು ಆಡ್ತಾ ಇದ್ರು. ಆದರೆ ಈ ಹಿಂದಿನ ಒಂದು 3 ಸೀಸನ್ನಿಂದ ಅದನ್ನು ನಿಲ್ಲಿಸಲಾಗಿತ್ತು. ಅದ್ಯಾಕೆ ಅಂತ ಹೇಳಿ ಖಂಡಿತ ಗೊತ್ತಿರಲಿಲ್ಲ. ನಾನು ನೋಡ್ದಂಗೆ ಪ್ರಥಮ್ ಮತ್ತೆ ಮಾಳ್ವಿಕಾ ಇಬ್ಬರೂ ಕೂಡ ಸೀಕ್ರೆಟ್ ರೂಮಲ್ಲಿ ಇದ್ರು. ಸೀಕ್ರೆಟ್ ರೂಮಿಗೆ ಸುದೀಪ್ ಅವರೇ ಹೋಗಿ ಸ್ವತಃ ಮಾತಾಡ್ಸ್ಕೊಂಡು ಬಂದಿದ್ರು. ಸೊ ಆ ಸೀಸನ್ನಲ್ಲಿ ಪ್ರಥಮ್ ಅವರು ಕೂಡ ಗೆದ್ದಿದ್ರು. ಅದರಂತೆ ಈಗ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರು ಕೂಡ ಸೀಕ್ರೆಟ್ ರೂಮಲ್ಲಿ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರಿಬ್ರು ಕೂಡ ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. 1 ವೀಕ್ ಆದ್ಮೇಲೆ ಇವರು ರಿಟರ್ನ್ ಬರ್ತಾರೆ. ಸೊ ಸೀಕ್ರೆಟ್ ರೂಮಲ್ಲಿ ಇವರು ಎಲ್ಲ ಫೆಸಿಲಿಟಿಗಳು ಇರುತ್ತೆ. ಟಿವಿ ನೋಡ್ಬೋದು, ಅಂದ್ರೆ ಮನೆಯಲ್ಲಿ ಏನೇನು ನಡೀತಿದೆ ಅದನ್ನ ಮಾತ್ರ ನೋಡ್ಬೋದು. ಜೊತೆಗೆ ಇವರಿಗೆ ಊಟ ಉಪಚಾರ ಎಲ್ಲ ಈಗ ಬಿಗ್ ಬಾಸ್ ಟೀಮೇ ತಂದು ಕೊಡುತ್ತೆ. ಮನೆಯಲ್ಲಿ ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋದು ಇವರಿಬ್ಬರ ಒಂದು ಟಾಸ್ಕ್ ಆಗಿರುತ್ತೆ. ನಂತರ ಎಂಟ್ರಿ ಕೊಟ್ಟು ಮನೆಯನ್ನ ಧೂಳಿಪಟ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ರಕ್ಷಿತಾ ಹೊರಗಡೆ ಬರ್ತಿರೋದು ನಿಜ ಅನ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಹೊರಗಡೆ ಒಂದು ಸರ್ಪ್ರೈಸ್ ಅವರಿಗಂತೂ ಕಾದೇ ಇದೆ. ಸೊ ಸೀಕ್ರೆಟ್ ರೂಮ್ ಅನ್ನೋ ಒಂದು ಸರ್ಪ್ರೈಸ್. ಸೊ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ರಕ್ಷಿತಾ ಮನೆಗೆ ಹೋಗಿಲ್ಲ, ಕೊನೆಯದಾಗಿ ಸೀಕ್ರೆಟ್ ರೂಮ್ ಟಾಸ್ಕ್ ಮತ್ತೆ ರೀಓಪನ್ ಆಗಿದೆ.